ನೋಡಿ, ಒಳ್ಳೆ ಗರಿ ಗರಿಯಾದಂತಹ ಆಲೂ ಬೋಂಡ ರೆಡಿಯಾಗಿದೆ. ಇದನ್ನು ಬಹಳ ಈಸಿಯಾಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು. ಬನ್ನಿ ಗಾಯ್ಸ್, ಇವತ್ತು ಆಲೂ ಬೋಂಡವನ್ನು ಮಾಡುವಂಥ ರೆಸಿಪಿಯನ್ನು ನಾವು ನೋಡೋಣ. ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ಒಂದು ತವಕ್ಕೆ ನಾವು ಅಡುಗೆ ಎಣ್ಣೆನ ಹಾಕೋಬೇಕು. ಅಡುಗೆ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಉದ್ದಿನಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಉದ್ದಿನಬೇಳೆ ಕಾದಿದೆ. ಈಗ ನಾವು ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿಯನ್ನು ಸೇರಿಸೋಣ. ಹೆಚ್ಚಿಟ್ಕೊಂಡಂಥ ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈರುಳ್ಳಿ ಚೆನ್ನಾಗಿ ಬಾಡಿದೆ. ಈಗ ನಾನು ಒಂದು 4 ದೊಡ್ಡ ಆಲೂಗೆಡ್ಡೆಯನ್ನು ಬೇಯಿಸಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ಇಲ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾಲ್ಕು ದೊಡ್ಡ ಆಲೂಗಡ್ಡೆ, ಅದನ್ನು ಬೇಯಿಸಿ ಸಿಪ್ಪೆ ಸುಲಿದು ನೋಡಿ ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ನಾವಿಲ್ಲಿ ಸೇರಿಸ್ಕೋಬೇಕು. ನೋಡಿ, ಆಲೂಗಡ್ಡೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿದಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅದೇ ರೀತಿಯಲ್ಲಿ ಕರಿಬೇವಿನ ಸೊಪ್ಪು ಇದ್ರ ಜೊತೆ ನಾವು ಚೆನ್ನಾಗಿ ಆಲೂಗಡ್ಡೆಯನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಕಡಲೆ ಹಿಟ್ಟನ್ನು ನೀರು ಸೇರಿಸಿ ಸ್ವಲ್ಪ ಉಪ್ಪು ಹಾಕಿ ಒಂದಿಷ್ಟು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಈ ಥರ ದೋಸೆ ಹಿಟ್ಟಿನ ರೂಪದಲ್ಲಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ನಾನು ತವದಲ್ಲಿ ಎಣ್ಣೆ ಹಾಕಿಟ್ಟಿದ್ದೆ, ಎಣ್ಣೆ ಕಾಯ್ತಾ ಇದೆ. ಇದನ್ನು ನೋಡಿ ಈ ರೀತಿ ಉಂಡೆ ಮಾಡಿಕೊಂಡು ಇಟ್ಕೋಬೇಕು. ನೋಡಿ, ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಚೆನ್ನಾಗಿ ಉಂಡೆ ಮಾಡಿ ಅದನ್ನು ನಾವು ಆ ಹಿಟ್ಟಿಗೆ, ಕಡಲೆ ಹಿಟ್ಟಿಗೆ ಮುಳುಗಿಸಿ ನಾವು ಅದನ್ನು ಎಣ್ಣೆಯಲ್ಲಿ, ಕಾದಂಥ ಎಣ್ಣೆಯಲ್ಲಿ ನಾವು ಇದನ್ನ ಬಿಡಬೇಕು. ನೋಡಿ, ಒಂದು ಕಡೆ ಬೆಂದಿದ ಮೇಲೆ ನಾವು ಅದನ್ನು ತಿರುಗಿಸಿ ಹಾಕ್ಕೋಬೇಕಾಗುತ್ತೆ. ನಾವು ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಕಾಗಿಲ್ಲ. ಆಲ್ರೆಡಿ ಅದು ನಾವು ಬೇಯಿಸಿದ್ದೀವಿ, ಒಗ್ಗರಣೆ ಹಾಕಿದ್ದೀವಿ. ಹಾಗಾಗಿ ತುಂಬ ಬೇಯುವಂಥ ಅವಶ್ಯಕತೆ ಇಲ್ಲ. ಹೊರಗಡೆ ಇರುವಂಥ ಕೋಟಿಂಗ್ ಒಂದು ಸ್ವಲ್ಪ ಬೇಯೋ ತನಕ ನಾವು ಕಾಯ್ಕೋಬೇಕು ಅಷ್ಟೇ. ಚೆನ್ನಾಗಿ ಫ್ರೈ ಆಗಿದೆ. ನಾವು ಇದನ್ನು ಎಣ್ಣೆಯಿಂದ ಆಚೆ ತೆಗೆಯೋಣ. ನೋಡಿ, ಈ ಥರ ನಾವು ಬೋಂಡ ಹಾಕಿದ್ದೀವಿ. ಒಂದು ಕಡೆ ಬೆಂದಿದೆ, ನಾವು ಇನ್ನೊಂದು ಕಡೆ ಅದನ್ನು ತಿರುಗಿಸಿ ಹಾಕೋಬೇಕೀಗ.
ನೋಡಿ, ಒಳ್ಳೆ ಗರಿ ಗರಿಯಾದಂತಹ ಆಲೂ ಬೋಂಡ ರೆಡಿಯಾಗಿದೆ. ಇದನ್ನು ಬಹಳ ಈಸಿಯಾಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು. ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳು ಕೂಡ ಸಾಕು ನಮಗೆ. ಇದನ್ನು ನೀವು ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ಯಾರಾದರೂ ಫಸ್ಟ್ ಟೈಮು ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.